ಸರ್ ನಿಮಗಿಲ್ಲ ಅಂತೀವ? ಜನಕ್ಕೆ ಏನೇನೆಲ್ಲ ಕೊಟ್ಟಿದ್ದೀರಾ? ನಿಮ್ಗೊಂದು ಕಪ್ ಕಾಫಿ ಕೊಡಲ್ಲ ಅಂತೀವ? ಖಂಡಿತ ಕೊಡ್ತೀವಿ. ಲಕ್ಷ್ಮಿ ಸರ್ ಕೂತ್ಕೊಳ್ಳಿ. ನಂಗೆ ಗೊತ್ತು ನೀವು ಹಿಂಗೇ ಹೇಳ್ತೀರಾ ಅಂತ, ನನಗೆ ಗೊತ್ತು. ಗೋಯ್ತಾ, ನಾನು ಆಗ್ಲೇ ಹೇಳಿಲ್ವನೋ ಈ ಮನೆಯವ್ರದಲ್ಲ ತುಂಬ ದೊಡ್ಡ ಗುಣ ಅಂತ. ಸುಮ್ಮನೆ ನೀನು ಏನನ್ನೋ ಹೇಳ್ಬಿಟ್ಟೆ. ಸಿಸ್ಟರ್, ನಿಮ್ಮ ಕೈ ಕಾಫಿ ತುಂಬ ಚೆನ್ನಾಗಿದೆ. ಆದರೆ ನಿಮ್ಮಂಥ ದೊಡ್ಡ ಮನ್ಸಿರೋರು ಇನ್ನೂ ದೊಡ್ಡ ಮಂದಿರಬೇಕು ಅಂತ ನನ್ನ ಆಸೆ. ಅಲ್ವೇನಾ ಗೋವಿಂದ? ಪರವಾಗಿಲ್ಲ ಸರ್, ನಾವು ಕಷ್ಟಪಟ್ಟು ನಿಯತ್ತಿಂದ ದುಡ್ದು ಈ ಥರ ಚಿಕ್ಕ ಮನೇಲಿದ್ರು ಅದು ನಮಗೆ ಅರಮನೆನೇ ಅಂತ ಅನ್ಸುತ್ತೆ. ನಂಗೆ ಗೊತ್ತು ನೀವು ಹಿಂಗೇ ಹೇಳ್ತೀರಾ ಅಂತ ನಂಗೆ ಗೊತ್ತು. ಆದರೆ ನೀವು ನನಗೆ ತಂಗಿ ಥರ. ನಿಮಗೆ ಚಿಕ್ಕ ಪುಟ್ಟ ಬಿಸ್ನೆಸ್ಸು, ಚಿಕ್ಕ ಪುಟ್ಟ ಸಾಲುಗಳು, ಚಿಕ್ಕ ಮನೆ ಅಂದರೆ ನನಗೆ ದೊಡ್ಡದಾಗಿ ನೋವಾಗತ್ತೆ. ತಂಗಿ ಅಂದರೆ ನಮಗೂ ಕಾಳಜಿ ಅಲ್ವಾ? ಏನು ಲಕ್ಷ್ಮಿ, ಬಂಪರ್ ಆಫರ್ ನಿನಗೆ. ರೌಡಿ ಮೇಡ್ ಅಣ್ಣ. ಅಲ್ಲ ಸಾರಿ ರೆಡಿಮೇಡ್ ಅಣ್ಣ. ನಿಮ್ಮ ಯಜಮಾನ್ರು ತುಂಬ ಕಾಮಿಡಿಯಾಗಿ ಮಾತಾಡ್ತಾರೆ. ನೀವು ತಂಗಿ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಏನು ದೊಡ್ಡ ಕಾಮಿಡಿ ಇಲ್ಲ ಬಿಡಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.